ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೋಸ್ಕರ ಇವತ್ತು ಚಪಾತಿನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸೂಪರ್ ಆಗಿರುವಂಥ ಗ್ರೀನ್ ಮಸಾಲಾನ ಹಾಕಿ ಬೆಂಡೆಕಾಯಿ ಗೊಜ್ಜುನ ಮಾಡ್ತಾ ಇದ್ದೀನಿ. ಹಾಗೆಯೇ ನಾಳೆ ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಮನೆಯೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಅಡುಗೆ ಮನೆಯದು. ಅದನ್ನು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ನಾನು ಯೂಶ್ವಲ್ ಆಗಿ ಈ ನಡುವೆ ಅಂತೂ ಯಾವುದೇ ಥರ ತರಕಾರಿನ ತೊಳೆದಿಟ್ಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತಾ ಇಲ್ಲ, ಡೈರೆಕ್ಟಾಗಿ ಹಾಗೇ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಬಳಸ್ಕೊಳ್ಳೋವಾಗ ಆ ತರಕಾರಿ ವಾಶ್ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಇಲ್ಲಿ ಸ್ವಲ್ಪ ಪಾತ್ರೆಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಮತ್ತು ನಿಂಬೆಹಣ್ಣಿನ ರಸನ ಹಾಕಿ ಈ ಬೆಂಡೆಕಾಯಿನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಡ್ತೀನಿ. ಅಷ್ಟರಲ್ಲಿ ಬಟ್ಟೆನೂ ಸಹ ವಾಶ್ ಮಾಡೋದಕ್ಕೆ ಹಾಕಿದ್ದೆ. ಒಂದು ವೀಕಿಂದ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕಿರಲಿಲ್ಲ. ಆಷಾಢದ ಗಾಳಿ ಜೊತೆಗೆ ಬಿಸಿಲೂ ಸಹ ಕಡಿಮೆನೇ ಇರುತ್ತೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗೇ ಹೋಯ್ತಲ್ವಾ, ಯಾವಾಗ್ಲೂ ತುಂತುರು ಹನಿ ಬೀಳ್ತಾನೆ ಇರುತ್ತೆ. ಈ ಬೆಂಗಳೂರು ವೆದರ್ ಅಂತೂ ಕೇಳೋ ಹಾಗೆ ಇಲ್ಲ. ಒಂದು 5 ನಿಮಿಷ ಬಿಸಿಲಿದ್ರೆ 1 ಗಂಟೆ 2 ಗಂಟೆ ಟೈಮ್ ಬರೀ ಮೋಡನೇ ಇರುತ್ತೆ. ಆ ಥರ ಆಗಿಬಿಟ್ಟಿದೆ. ಬೆಳಿಗ್ಗೆ ನೋಡಿದ್ರೆ ಬಿಸಿಲಿದೆ ಅಂತ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕಿದ್ರೆ ಆಲ್ರೆಡಿ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಜೋರು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಹಾಗೇ ಬಿಟ್ಟಿದೆ. ಒಂದು ಟೈಮ್ ನೋಡಿಕೊಂಡು ಜಾಸ್ತಿ ಬಿಸಿಲಿರೋ ದಿನ ಹಾಕ್ಕೊಳ್ಳೋಣ ಅಂತ. ಇವತ್ತು ಸಹ ಸ್ವಲ್ಪ ಬಿಸಿಲು ಕಡಿಮೆನೇ ಇತ್ತು. ಆದ್ರೂ ಇನ್ನೇನು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿರ್ತೀನಿ. ಈ ಮೈಲಿಗೆ ಬಟ್ಟೆ ಎಲ್ಲ ಹಾಗೇ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ 1 by 1 ವಾಶ್ ಮಾಡೋದಕ್ಕೆ ಹಾಕಿ ಹಾಗೆ ಕೆಲಸನೂ ಸಹ ಮುಗಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಬಟ್ಟೆ ಇದ್ದಿದ್ದರಿಂದ ಒಂದೇ ಸಾರಿ ಹಾಕ್ಕೊಳ್ಳೋದಿಲ್ಲ. ಒಂದು ಸಾರಿ ಇನ್ನೊಂದು ಸಾರಿ. ಜಾಸ್ತಿ ಬಟ್ಟೆ ಇದ್ದಾಗ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. ಕಾಟನ್ ಬಟ್ಟೆನೇ ಒಂದು ಸಾರಿ, ಸಿಂಥೆಟಿಕ್ ಇದ್ದರೆ ಅದೇ ಒಂದು ಸಾರಿ, ಈ ಥರ. ಅವಾಗ ಈಸಿಯಾಗಿ ಕ್ಲೀನ್ ಆಗುತ್ತೆ ಅಂತ. ಇನ್ನು ಅವಾಗಲೇ ವಾಶ್ ಮಾಡ್ಕೋತಾ ಇದ್ದರೆ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ವಾಶ್ ಮಾಡ್ಕೊಂಡಿರ್ತೀನಿ. ಇವಾಗ ಅದೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಏನು ನೆನೆಸಿಟ್ಟಿದ್ದೆ ಬೆಂಡೆಕಾಯಿ ಅದೆಲ್ಲವೂ ಕೂಡ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ಅದನ್ನು ಇನ್ನೊಂದು 2-3 ಸಾರಿ ನಾರ್ಮಲ್ ವಾಟರಲ್ಲಿ, ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ತೆಗೆದು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಅದನ್ನು ಬಟ್ಟೆಯಿಂದನೂ ಸಹ ಒರೆಸಿಟ್ಟಿರ್ತೀನಿ. ಆವಾಗ ಬೇಗ ಡ್ರೈ ಆಗುತ್ತೆ ಅಂತ. ಅಷ್ಟರಲ್ಲಿ ಅದು ಡ್ರೈ ಆಗೋ ಅಷ್ಟರಲ್ಲಿ ಈ ಮಸಾಲೆಗೆ ಸ್ವಲ್ಪ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಕಾಗುತ್ತೆ. ಅದನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಒಗ್ಗರಣೆಗೂ ಸಹ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಬೇಕಾಗುತ್ತೆ ಅಂತ ಅದನ್ನು ಸಹ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಯೂಶಲ್ ಆಗಿ ಪನ್ನೀರ್ ಹೈದರಾಬಾದಿ ಮತ್ತು ವೆಜ್ ಹೈದರಾಬಾದಿ ಎಲ್ಲ ಮಾಡಿದಾಗ ಅದ್ರ ಮಸಾಲೆನ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಇವತ್ತು ಪಾಲಕ್ ಸೊಪ್ಪು ಇಲ್ಲದೇ ಸ್ವಲ್ಪ ವೆಜ್ ಹೈದರಾಬಾದಿ ಸ್ಟೈಲಲ್ಲೇ ಸೇಮ್ ಮಸಾಲಾನ ಹಾಕಿ ಮೊಸರನ್ನ ಸ್ಕಿಪ್ ಮಾಡಿಕೊಂಡು ಈ ಬೆಂಡೆಕಾಯಿ ಗೊಜ್ಜನ್ನ ಮಾಡ್ಕೋತಿರೋದು ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ಬೇಕಿದ್ರೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಕಾಗುತ್ತೆ. ನಂತರ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಹಾಗೆ 1 ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕಲರ್ ಚೇಂಜ್ ಆಗಿರುತ್ತೆ, ಸಾಫ್ಟಾಗಿ ಕೂಡ ಆಗಿರುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋದು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಸಾಫ್ಟ್ ಆಗೋ ತನಕ ಅದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಅದು ಕೂಲ್ ಆಗೋ ಅಷ್ಟರಲ್ಲಿ ಈ ಬೆಂಡೆಕಾಯಿ ಏನು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಕಟ್ ಮಾಡ್ಕೋತೀನಿ. ನೀವು ಬೇಕಿದ್ದರೆ ಸಣ್ಣದಾಗಿ, ಅಂದರೆ ತೀರಾ ಈ ಹಳ್ಳಿ ಸ್ಟೈಲ್ನಲ್ಲಿ ಮಾಡ್ತೀವಲ್ವ ಬೆಂಡೆಕಾಯಿ ಗೊಜ್ಜು, ಒಂಥರ ಸಣ್ಣ ಲೇಯರ್ ಥರ, ಆ ಥರ ಸಹ ಮಾಡ್ಕೋಬೋದು. ಇಲ್ಲಾಂದರೆ ನಾರ್ಮಲಾಗಿ ಬೆಂಡಿ ಮಸಾಲ, ದಹಿ ಬೆಂಡಿ ಮಾಡ್ಕೋತೀವಲ್ವ, ಆ ಥರನಾದ್ರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಈ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾರ್ಮಲಾಗಿ ಗೊಜ್ಜು ಮಾಡ್ಕೋತೀವಲ್ವ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಯೂಶಲ್ ಆಗಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳುವಾಗ ಬಹಳಷ್ಟು ಜನ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು, ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೋದು, ಹಾಗೆ ಮೊಸರನ್ನ ಹಾಕಿ ಸಹ ಫ್ರೈ ಮಾಡ್ಕೋಬೋದು. ಲೋಳೆ ಬರೋದಿಲ್ಲ ಅಂತ ಹೇಳ್ತಾರೆ. ಯೂಶಲ್ ಆಗಿ ಯಾವುದೇ ನೀರಿನ ಅಂಶ ಬಿದ್ದಾಗ, ಅಂದರೆ ಈ ಬೆಂಡೆಕಾಯಿಗೆ ಅವಾಗಲೇ ಲೋಳೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ನಿಂಬೆಹಣ್ಣಿನ ರಸ ಹಾಕ್ದಾಗ್ಲೂ ಅದು ನೀರಿನ ಅಂಶ ಇರುತ್ತೆ, ಉಪ್ಪು ಹಾಕ್ದಾಗ್ಲೂ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಮತ್ತು ಮೊಸರು ಹಾಕ್ದಾಗ್ಲೂ ಸಹ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಅದರಿಂದನೇ ಲೋಳೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನೀವು ನೋಡಿರ್ಬೋದು, ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೂಡ ಲೋಳೆ ಇರೋದಿಲ್ಲ. ಅದನ್ನು ಯಾವುದು ಹಾಕ್ತೇನೆ ಫ್ರೈ ಮಾಡ್ಕೋತೀನಿ. ಮೊದಲೆಲ್ಲ ಮಾಡ್ಕೊಂಡಾಗ ಅದನ್ನೆಲ್ಲ ಹಾಕಿ ಮಾಡ್ಕೋತಾ ಇದ್ದೆ. ಅವಾಗಲೂ ಸ್ವಲ್ಪ ಲೋಳೆ ಬರೋದು, ಯಾಕೆ ಈ ಥರ ಬರ್ತಾ ಇದೆ ಅಂತ ಅನ್ಕೋತಾ ಇದ್ದೆ. ಇನ್ನೊಂದು ಸಾರಿ ಏನು ಹಾಕ್ತೇನೆ ಫ್ರೈ ಮಾಡ್ಕೊಂಡಾಗ ಸ್ವಲ್ಪ ಕೂಡ ಲೋಳೆ ಬರಲಿಲ್ಲ. ಈ ನಡುವೆ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ.
ಹಾಗೆ ಮಸಾಲೆನ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ಅದರಲ್ಲೇ ಸ್ವಲ್ಪ ಎಣ್ಣೆ ಇರುತ್ತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಈ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೋನು ಸಹ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋತೀನಿ, ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ಮೇಲೆ ರುಬ್ಬಿ ಇಟ್ಕೊಂಡಿರುವಂಥ ಗ್ರೀನ್ ಮಸಾಲ ಏನಿತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೇನಾದ್ರೂ ಇನ್ನೂ ನಾರ್ಮಲ್ ಅಂದರೆ ಪ್ರಾಪರ್ ಗ್ರೀನ್ ಬೇಕು ಅಂದರೆ ಫ್ರೈ ಮಾಡ್ಕೊಳ್ಳೋವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸೇರಿಸ್ಕೊಂಡಿರ್ತೀವಲ್ವ, ಆ ಹಂತದಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಇನ್ನೂ ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಕಲರ್ ಇಷ್ಟೇ ಸಾಕು ಅಂದರೆ ಪಾಲಕ್ ಸೊಪ್ಪನ್ನ ಸ್ಕಿಪ್ ಮಾಡ್ಕೋಬೋದು. ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲಾನ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕ್ಕೋಬೋದು. ನಾನು ಇದನ್ನು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೋತಾ ಇದ್ದೀನಿ. ನಿಮಗೆ ತೆಳುವಾಗಿ ಗ್ರೇವಿ ಥರ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಕುದಿಯೋ ಹಂತದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನೆಲ್ಲ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಕುದಿಸ್ಕೊತೀನಿ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಲ್ವಾ, ಅದಕ್ಕೆ ತಕ್ಕಂತೆ ನೀವು ನೀರನ್ನು ಹಾಕ್ಕೋಬೋದು. ಸ್ವಲ್ಪ ಗಟ್ಟಿಯಾಗೇ ಇದೇ ಥರ ಇರಲಿ ಅಂತಂದರೆ ಆ ಥರ ಸಹ ಮಾಡ್ಕೋಬೋದು. ಇದು ಚಪಾತಿಗೆ, ಪರೋಟಾಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವಾಗಲೂ ಒಂದೇ ಥರ ಮಾಡ್ತಿದ್ರೆ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು, ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು. ಇನ್ನೊಂದು ಸೈಡಲ್ಲಿ ಬೆಂಡೆಕಾಯಿ ಗೊಜ್ಜು ಸಹ ರೆಡಿ ಆಯಿತು. ಹಾಗೆ ಇನ್ನೊಂದು ಸೈಡಲ್ಲಿ ಚಪಾತಿನೂ ಕೂಡ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ. ಅಂದರೆ ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಯೋ ಅಷ್ಟರಲ್ಲಿ ಇದೆಲ್ಲ ಆಗೋಗ್ಬಿಡತ್ತೆ. ನಾನು ಮೊದಲೇ ಅಂದರೆ ಬೆಳಿಗ್ಗೆನೇ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ ಒಂದು ಬಾಕ್ಸ್ನಲ್ಲಿ ಹಾಕಿ, ತುಂಬ ಚೆನ್ನಾಗಿ ನೆಂದಿರುತ್ತೆ. ಚಪಾತಿ ಸೂಪರ್ ಸಾಫ್ಟಾಗಿ ಸಹ ಬರುತ್ತೆ ಅಂತ ಚಪಾತಿ ಹಿಟ್ಟನ್ನು 1-2 ಗಂಟೆ ಬಿಡ್ತು ಅಂದರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಯೂಶಲಾಗಿ ಟೈಮ್ ಇಲ್ಲ ಅಂದಾಗ ಇನ್ಸ್ಟೆಂಟಾಗಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಲಟ್ಟಿಸ್ಕೋಬೋದು. ಟೈಮ್ ಇತ್ತು ಅಂತಂದರೆ ಮೊದಲು ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ಟು ಅದಾದ ನಂತರ ಬೇಕಿದ್ರೆ ನೀವು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಚಪಾತಿ ಹಿಟ್ಟು ಸೂಪರ್ ಸಾಫ್ಟಾಗಿ ರೆಡಿಯಾಗಿರುತ್ತೆ. ಹಾಗೆ ನಾನು ಕರೆಕ್ಟಾಗಿ 8 ಚಪಾತಿ ಆಗೋಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ಕರೆಕ್ಟಾಗಿ ಅಷ್ಟನ್ನೇ ಒತ್ಕೋತಾ ಇದ್ದೀನಿ. ಯೂಶಲಾಗಿ ಈ ಥರ ಗ್ರೇವಿ ಎಲ್ಲ ಮಾಡಿದಾಗ ಚಪಾತಿ ಸ್ವಲ್ಪ ಜಾಸ್ತಿನೇ ತಿಂತಾರೆ ನಮ್ಮ ಮನೆಯಲ್ಲಿ. ಇವತ್ತು ನಮ್ಮ ಅತ್ತೆ ಸಹ ಇರಲಿಲ್ಲ, ಸೊ ಹಾಗಾಗಿ ನಮ್ಮಿಬ್ರಿಗೆ ಮಾತ್ರ, ಮಿಕ್ಕೊಂಡ್ರೆ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು 8 ಚಪಾತಿನ ಮಾಡ್ಕೋತಾ ಇರೋದು. ಹಾಗೆ ಕ್ಲೀನಿಂಗ್ ಕೆಲಸ ಕೂಡ ಇರುತ್ತಲ್ವ, ಮಧ್ಯಾಹ್ನ ಅಡುಗೆ ಮಾಡೋದು ಕೂಡ ತಪ್ಪುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಸಾಕಾಗುತ್ತಾ ಅಂತ ಕೇಳ್ತಾರೆ, ಸೊ ಹಾಗಾಗಿ ಶೇರ್ ಮಾಡಿದೆ ಅಷ್ಟೇ. ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದಕ್ಕಾಗೋದಿಲ್ಲ, ಇದೇ ಆಗುತ್ತೆ. ಮಧ್ಯಾಹ್ನದಿಂದ ಸಾಯಂಕಾಲ ತನಕ ಆಲ್ಮೋಸ್ಟ್ ಮನೆ ಕೆಲಸನೇ ಇರುತ್ತೆ. ಸಾಯಂಕಾಲ ಬೇಕಿದ್ರೆ ಏನಾದ್ರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನಕ್ಕೂ ಸೇರಿಸಿನೇ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಚಪಾತಿ ಕೂಡ ಲಟ್ಸಿದ್ದಾಯಿತು. ಆದಷ್ಟು ಅವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಅಡುಗೆ ಮನೆ ಸಹ ತುಂಬ ನೀಟಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇದೇ ಥರ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಗಲೀಜಾಗಿ ಇಟ್ಕೊಳ್ಳೋದಿಲ್ಲ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ತುಂಬ ನೀಟಾಗಿ ಅಡುಗೆ ಮನೆನ ಮೇಂಟೈನ್ ಮಾಡಿರ್ತಾರೆ. ಹಾಗೆ ಇವಾಗ ಈ ಬೆಂಡೆಕಾಯಿ ಗೊಜ್ಜುನ ನೋಡ್ತಾ ಇರ್ಬೋದು. ಬೆಂಡೆಕಾಯಿ ಗ್ರೇವಿ ಅಂತನಾದರೂ ಅನ್ಬೋದು. ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇಲ್ಲ, ಇದು ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಸ್ವಲ್ಪ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಎಲ್ಲ ಒಂದೇ ದಿನ ಕ್ಲೀನ್ ಮಾಡ್ಕೋತೀವಿ ಅಂದರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ನೆನ್ನೆನೇ ಈ ಥರ ಅಂದರೆ ಬಾಟಮಲ್ಲಿ ಏನಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಏನಿದ್ರೂ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ಳೋದು ಇವತ್ತು ಅಷ್ಟೇ. ಸೊ ಹಾಗಾಗಿ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆ ಫಸ್ಟ್ ನೀಟಾಗಿತ್ತು ಅಂತಂದರೆ ಇನ್ಯಾವುದು ಜಾಸ್ತಿ ಕೆಲಸ ಅಂತ ಅನಿಸೋದೇ ಇಲ್ಲ. ಅಷ್ಟು ಒಂಥರ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊಂಡ್ಬಿಡ್ತು ಅಂತಂದರೆ. ಸೊ ಹಾಗಾಗಿ ಫಸ್ಟ್ ಅಡುಗೆ ಮನೆಯೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು ನಿಧಾನವಾಗಿ ಅಂತ. ನಾವು ಗೌರಿ ಹಬ್ಬಕ್ಕೆ ತುಂಬ ಡೀಪಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇವಾಗ ಸುಮ್ಮನೆ ಪಿಂಗಾಣಿ ಐಟಮ್ಸ್ಗಳನ್ನೆಲ್ಲ ಹಾಗೇ ವೈಪ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇದ್ರ ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇರ್ತೀವಿ ಅವಾಗವಾಗ ಫ್ರೀ ಇದ್ದಾಗೆಲ್ಲ, ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಆದರೆ ಡೀಪ್ ಕ್ಲೀನ್ ಅಂತ ಬಂದಾಗ ಗೌರಿ ಹಬ್ಬಕ್ಕೆ ನಾವು ಜಾಸ್ತಿ ಕ್ಲೀನ್ ಮಾಡೋದ್ರಿಂದ ಇವಾಗ ಸ್ವಲ್ಪ ಲೈಟಾಗಿಯೇ ಕ್ಲೀನ್ ಮಾಡ್ಕೋತೀವಿ. ಇನ್ನೇನು ಒಂದು 15 ಡೇಸ್ ಆದಮೇಲೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಾವು ಮತ್ತೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿಯೇ ಈ ಪಾತ್ರೆ ಎಲ್ಲ ಜಾಸ್ತಿ ಏನೂ ತೊಳೆದೆ, ಈ ಬಾಕ್ಸಸ್ ಎಲ್ಲ ಏನೂ ತೊಳೆದೇನೆ ಬರೀ ಅಡುಗೆ ಮನೆ ಮಾತ್ರ ಈ ಕೌಂಟರ್ ಟಾಪ್ ಆಗಿರ್ಬೋದು ಮತ್ತು ಈ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಇದನ್ನು ಕೂಡ ಅವಾಗಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಕಸ ಅಂತ ಕೂಡ ಅನ್ಸೋದಿಲ್ಲ, ಜಾಸ್ತಿ ಗಲೀಜ್ ಅಂತ ಕೂಡ ಅನ್ಸೋದಿಲ್ಲ. ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಒಂದು 3/4 ಗಂಟೆ 1 ಗಂಟೆ ಟೈಮ್ ಇದ್ದರೆ ಸಾಕಾಗುತ್ತೆ ಅಂತ ಅನಿಸುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಬಹಳಷ್ಟು ಜನ
ನಾನೇನು ಇವಾಗ ಇಟ್ಟೆ ಮಣೆ ಅಲ್ವಾ, ಅದರದ್ದು ಲಿಂಕ್ ಕೇಳ್ತಿರ್ತೀರಾ, ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈ ಥರ ಕೌಂಟರ್ ಟಾಪ್ ಮೇಲೆ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ. ಈ ಥರ ಪಿಂಗಾಣಿ ಐಟಮ್ಸ್ಗಳನ್ನ 1 by 1 ಇಟ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಈ ಸ್ಪೂನ್ ಹೋಲ್ಡರ್ನ ಇಟ್ಕೊಂಡಿದ್ದೀನಿ. ಹಾಗೆಯೇ ಯೂಶಲ್ ಆಗಿ ನಾವು ಎಣ್ಣೆಯಲ್ಲಿ ಏನಾದರೂ ಕರೆದಾಗ ಅದರಲ್ಲಿ ಸ್ವಲ್ಪ ತಳಭಾಗದಲ್ಲಿ ಗಷ್ಟ ಥರ ಉಳಿದಿರುತ್ತೆ. ಅದನ್ನು ಹಾಗೇ ನಾವು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡಾಗ ಅಡುಗೆ ಎಲ್ಲ ಮಾಡಿದಾಗ ಅದ್ರ ಫ್ಲೇವರ್ ಫ್ರೇಗ್ರೆನ್ಸ್ ಎಲ್ಲ ಬರ್ತಾ ಇರುತ್ತೆ ಕೆಲವೊಂದು ಸಾರಿ. ಅದಕ್ಕೋಸ್ಕರ ನಾನು ಈ ಥರ ಎಣ್ಣೆನ ಶೋಧಿಸ್ಕೋತೀನಿ. ನಾರ್ಮಲ್ ಆಗಿ ಎಣ್ಣೆನ ಶೋಧಿಸ್ಕೊಂಡೇ ಹಾಕ್ಕೊಳ್ಳೋದು, ಆದರೂ ಕೂಡ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಇರುತ್ತಲ್ವ, ಅದೆಲ್ಲ ಎಣ್ಣೆ ಜೊತೆನೇ ಇರುತ್ತೆ. ಆದರೆ ಈ ಥರ ಒಂದು ಟಿಶ್ಯೂ ಪೇಪರ್ನ ಹಾಕಿ ಅದಾದಮೇಲೆ ಶೋಧಿಸೋದಕ್ಕೆ ಇಟ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕೂಡ ಗಷ್ಟ ಬೀಳೋದಿಲ್ಲ, ಕಲರ್ ಕೂಡ ಚೇಂಜ್ ಆಗಿರೋದಿಲ್ಲ. ಕೆಲವೊಂದು ಸಾರಿ ಶೋಧಿಸಿದ್ರೂ ತಳಭಾಗದಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂದುಬಿಟ್ಟಿರುತ್ತೆ, ಆ ಥರ ಏನೂ ಆಗೋದಿಲ್ಲ, ತುಂಬ ನೀಟಾಗಿ ಬರುತ್ತೆ ಎಣ್ಣೆ. ಬೇಕಿದ್ರೆ ನೀವು ನೆಕ್ಸ್ಟ್ ಟೈಮ್ ಏನಾದ್ರೂ ಎಣ್ಣೆ ಶೋಧಿಸ್ಕೊಂಡಾಗ ಈ ಥರ ಒಂದು ಟಿಶ್ಯೂ ಪೇಪರ್ನ ಹಾಕಿ ಶೋಧಿಸ್ಕೊಳ್ಳಿ, ಎಣ್ಣೆ ತುಂಬ ನೀಟಾಗಿ ಬರುತ್ತೆ. ಅದು ತುಂಬ ಟೈಮ್ ತೊಗೊಳುತ್ತೆ, ಒಂದೊಂದೇ ಡ್ರಾಪ್ ಬೀಳ್ತಾ ಇರುತ್ತೆ ನಿಧಾನವಾಗಿ. ಹಾಗಾಗಿ ಮೊದಲು ಅದನ್ನು ಇಟ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ, ಅದು ನಿಧಾನವಾಗಿ ಶೋಧಿಸ್ಕೊಳ್ಳಿ ಅಂತ. ಅಷ್ಟರಲ್ಲಿ ಈ ಕಡೆ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ಎಲ್ಲನೂ ಒಂದು ಕಡೆ ಎತ್ತಿಟ್ಕೊಂಡು ಇನ್ನೊಂದು ಕಡೆ ಕ್ಲೀನ್ ಮಾಡ್ಕೊಂಬರೋದಕ್ಕಾಗೋದಿಲ್ಲ. ಒಂದೊಂದು ಚಿಕ್ಕ ಚಿಕ್ಕ ಜಾಗನೇ ಒಂದೊಂದು ಸರಿನೇ ಕ್ಲೀನ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಹಾಗೆ ಕ್ಲೀನ್ ಮಾಡ್ಕೋತೀನಿ. ಹಾಗೆ ಈ ಗ್ಯಾಸ್ದು ಪೈಪ್ ನೋಡ್ತಿರ್ಬೋದು ನೀವು, ತುಂಬ ಲೆಂತ್ ಇದೆ ಇದು. ಲಾಸ್ಟ್ ಟೈಮ್ ಅಂದರೆ ಈ ಮನೆಗೆ ಬರೋಕ್ಕಿಂತ ಮುಂಚೆ ಇದ್ರಲ್ವ, ಅವರು ಒಂದು ಪೈಪ್ನ ಹಾಕಿದ್ರು, ಅಂದರೆ ಕಟ್ ಮಾಡಿ ಪೈಪ್ನ ಹಾಕಿದ್ರು. ಅದು ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು ಅಂತ ಪೈಪ್ ಕೂಡ ಚೇಂಜ್ ಮಾಡಿಸಿದ್ವಿ ಅಲ್ವಾ. ಇವಾಗ ಇದು ಸ್ವಲ್ಪ ಜಾಸ್ತಿ ಆಕ್ಯುಪೈ ಮಾಡ್ಕೋತಾ ಇದೆ ಪ್ಲೇಸ್ನ, ಏನಾದ್ರೂ ಇಡೋದಕ್ಕೂ ಆಗ್ತಾಯಿಲ್ಲ ಮತ್ತು ಏನೂ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಇದನ್ನೇನು ಕಟ್ ಮಾಡಿ ಹಾಕಬೇಕಾ ಇಲ್ಲ ಹಾಗೇನೇ ಇರಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ, ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ಯೂಶಲ್ ಆಗಿ ಅಡುಗೆ ಎಲ್ಲ ಮಾಡಿದಾಗ, ಒಗ್ಗರಣೆ ಎಲ್ಲ ಹಾಕಿದಾಗ, ಸಾಂಬಾರು ಏನಾದರೂ ಕುದೀತಾ ಇತ್ತು ಅಂತಂದಾಗ ಈ ಸೈಡಲ್ಲಿ ಜಾಸ್ತಿ ಸಿಡಿಯುತ್ತೆ. ಏಕೆಂದರೆ ಇದ್ರ ಪಕ್ಕನೇ ಇರೋದ್ರಿಂದ, ಹಾಗೆ ವೈಟ್ ಕಲರ್ ಕೂಡ ಇರೋದ್ರಿಂದ ಎದ್ದು ಕಾಣಿಸುತ್ತೆ. ಸ್ವಲ್ಪ ಯೆಲ್ಲೋ ಕಲರ್ ಬಿತ್ತು ಅಂದರೂ ಕೂಡ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅವಾಗಲೇ ಕ್ಲೀನ್ ಮಾಡ್ಕೋತೀನಿ. ಇನ್ನು ಕೆಳಗಡೆ ರ್ಯಾಕಲ್ಲಿ ಎಲ್ಲ ಮಗ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಚಿಕ್ಕ ಮಗ್ನಲ್ಲಿ ಈ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ, ಚಪಾತಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ. ಹಾಗೆ ಮೇಲ್ಗಡೆ ರ್ಯಾಕಲ್ಲಿ ಇವಾಗ ಎಣ್ಣೆ ಏನಿದೆ ಅದನ್ನೆಲ್ಲ ಜೋಡಿಸ್ಕೋಬೇಕು. ನಾನು ಸೆಟ್ ಆಫ್ 2 ತೊಗೊಂಡಿದ್ದೆ ಅಂತ ಹೇಳ್ದೆ ಅಲ್ವಾ, ಒಂದನ್ನು ಆ ಕಡೆ ಇಟ್ಕೊಂಡು ಪಿಂಗಾಣಿ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಈ ಥರ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಏನು ಕಾಫಿಗೆ ಏನು ಬೇಕಾಗಿತ್ತು ಅದನ್ನೆಲ್ಲ ಇಲ್ಲಿ ಇಟ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಅಂದರೆ ಇದ್ರ ಪಕ್ಕನೇ ಒಂದು ಏನಿದು ನೈಫ್ ಹೋಲ್ಡರ್ ಇದೆ ಅಲ್ವಾ, ಅದನ್ನು ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನೂ ಕೂಡ ರೀಫಿಲ್ ಮಾಡ್ಕೋಬೇಕಾಗಿತ್ತು. ನಾನೇನು ಶೋಧಿಸೋದಕ್ಕೆ ಇಟ್ಕೊಂಡಿದ್ದೆ ಅದು ಕೂಡ ನೀಟಾಗಿ ಎಣ್ಣೆನ ಶೋಧಿಸಿತ್ತು. ಹಾಗೆ ಈ ಬಾಟಲ್ಸ್ ಇದೆ ಅಲ್ವಾ, ಇದನ್ನು ಸಹ ಗೌರಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೋತೀನಿ. ಹಾಗಾಗಿ ಮೇಲ್ಗಡೆ ಸಿಂಪಲಾಗಿ ಒರೆಸಿ ಇಟ್ಕೋತಾ ಇದ್ದೀನಿ ಅಷ್ಟೇ. ಹಾಗೆ ಈ 2 ಬಾಟಲ್ಸ್ಗಳಿಗೂ ನಾರ್ಮಲ್ ಫ್ರೆಶ್ ಎಣ್ಣೆನ ಹಾಕ್ಕೋತೀನಿ. ಹಾಗೆ ಇನ್ನೊಂದು ಸ್ಪ್ರೇ ಬಾಟಲ್ಸ್ ಇರುತ್ತೆ ಅಲ್ವಾ, ಅದಕ್ಕೆ ಈ ಯೂಸ್ಡ್ ಇರುತ್ತಲ್ವ ಆ ಆಯಿಲ್ನ ಹಾಕ್ಕೋತೀನಿ. ಹಾಗೆ ನಾವು ಕರೆದಿರುವಂಥ ಎಣ್ಣೆನ ಬಿಸಾಕೋದಿಲ್ಲ, ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ, ಚಪಾತಿನ ಬೇಯಿಸ್ಕೊಳ್ಳೋದಕ್ಕೆ, ರೊಟ್ಟಿ ಏನಾದರೂ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೋತೀವಿ. ಹಾಗೆಯೇ ಈ ಫ್ರೆಶ್ ಆಗಿರುವಂಥ ಎಣ್ಣೆನ ಮತ್ತೆ ಡೀಪ್ ಫ್ರೈ ಏನಾದರೂ ಮಾಡ್ಕೋತೀವಲ್ವ, ಆ ಟೈಮ್ನಲ್ಲಿ ಬಳಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ತುಂಬಿಸಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಎಣ್ಣೆ ಏನು ಈ ಕಲರ್ ಇದೆ ಪೂಜಾ ಅಂತ ಅನ್ಬೋದು, ಅಂದರೆ ಈ ಎಣ್ಣೆ ಬಂದು ರೈಸ್ ಬ್ರೈನ್ ಆಯಿಲ್, ಅದು ಕಲರೇ ಹಾಗೆ ಬರುತ್ತೆ. ಹಾಗೆ ನಾನು ಇದರಲ್ಲಿ ಸ್ವಲ್ಪ ಹಪ್ಪಳ ಎಲ್ಲ ಕರೆದಿರೋದಿದೆ ಮತ್ತು ಏನದು ನಿಪ್ಪಟ್ಟೆಲ್ಲ ಮಾಡಿರೋದಿದೆ. ಸೊ ಹಾಗಾಗಿ ಇದು ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲ ಮಿಕ್ಸ್ ಆಗಿ ಕಲರ್ ಚೇಂಜ್ ಆಗಿರುತ್ತೆ. ಇನ್ನು ರೈಸ್ ಬ್ರೈನ್ ಆಯಿಲ್ ಕಲರ್ ಬರೋದೇ ಈ ಥರ, ನಾರ್ಮಲ್ ಆಗಿ ಸನ್ಫ್ಲವರ್ ಆಯಿಲ್ ಈ ಕಲರ್ ಬರುತ್ತೆ, ಒಂಥರ ಟ್ರಾನ್ಸ್ಪರೆಂಟ್ ಆಗಿ. ಇನ್ನು ಮಿಕ್ಕಿರೋಂಥ ಎಣ್ಣೆ ಸ್ವಲ್ಪ ಬೇರೆ ಕಲರೇ ಬರುತ್ತೆ. ಇನ್ನು ಕೊಬ್ಬರಿ ಎಣ್ಣೆ ಅಂತೂ ಗೊತ್ತೇ ಇರುತ್ತೆ, ವೈಟ್ ಕಲರೇ ಇರುತ್ತೆ, ಅದು ಅಂದರೆ ಫುಲ್ ವಾಟರ್ ಥರನೇ ಇರುತ್ತೆ. ಇನ್ನು ಕಡಲೆಕಾಯಿ ಎಣ್ಣೆ ಸಹ ಕಲರ್ ಕೂಡ ಚೇಂಜ್ ಆಗಿರುತ್ತೆ, ನೀವು ನೋಡ್ತಿದ್ದೀರಾ ಇಡ್ತಿರೋದು, ಅದು ಸಹ ಬೇರೆ ಕಲರೇ ಇರುತ್ತೆ. ಇನ್ನು ಏನಿತ್ತು ಡೀಪ್ ಫ್ರೈ ಮಾಡಿರುವಂಥ ಎಣ್ಣೆ ಅದನ್ನು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೇನು ಮಾಡೋದು, ಮಧ್ಯಾಹ್ನಕ್ಕೂ ಸಹ ಅಡುಗೆ ಮಾಡಿಬಿಡೋಣ ಅಂದರೆ ಸಾಯಂಕಾಲಕ್ಕೂ ಸಹ ಆಗುತ್ತೆ ಅಂತ ರೈಸ್ ಮಾಡಿ ಸಿಂಪಲಾಗಿ ಒಂದು ಸಾಂಬಾರನ್ನ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ. ಅದೇ ಈ ಗಂಜಿ ಎಲ್ಲ ಚೆಲ್ಲಿತ್ತು ಅನ್ನ ಮಾಡಿದಾಗ ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ತುಪ್ಪದ ಬಾಟಲ್ ಇತ್ತಲ್ವ, ಆ ಬಾಟಲ್ನ ತೆಗೆದು ಈ ಉಪ್ಪಿನ ಜಾಡಿನಲ್ಲಿ ಇಟ್ಕೊಂಡಿದ್ದೀನಿ, ತುಪ್ಪದ ಬಾಟಲ್ನ ಈಸಿಯಾಗಿ ಸಿಗಲಿ ಅಂತ. ಈ ರ್ಯಾಕ್ ಏನಿದೆ ಅಲ್ವ ಇದಕ್ಕೆ ಇಟ್ಕೊತೀನಿ ಅಂತ.
ಹಾಗೆ ಈ ರ್ಯಾಕ್ ಬಗ್ಗೆನೂ ಸಹ ಕೇಳ್ತಿರ್ತೀರಾ, ಅದ್ರ ಲಿಂಕ್ನೂ ಸಹ ನಾನು ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ ನೋಡಿ. ಹಾಗೆ ಇದ್ರ ಕೆಳಗಡೆ ಈ ಥರ ಹಾಕಿಲ್ಲ ಅಂದರೆ ಯಾವ ಥರ ಆಗಿರುತ್ತೆ ಅಂದರೆ, ಈ ಏನು ನಾನು ಹಾಕಿದ್ದೆ 2 ಮ್ಯಾಟ್ಗಳಿದೆ ಅಲ್ವಾ, ಅದು ನೋಡಿರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ. ಬ್ಲ್ಯಾಕ್ ಕಲರ್ ಆಗಿದೆ, ಫಂಗಸ್ ಥರ ಆಗುತ್ತೆ. ಅದಕ್ಕೋಸ್ಕರನೇ ಅದ್ರ ಕೆಳಗಡೆ ಒಂದು ಬಟ್ಟೆ, ಆ ರ್ಯಾಕ್ ಕೆಳಗಡೆ ಒಂದು ಬಟ್ಟೆ, ಇಲ್ಲಾಂದರೆ ಈ ಥರ ಏನಾದ್ರೂ ಮ್ಯಾಟ್ ಇಟ್ಟರೆ ಒಳ್ಳೆಯದು. ಆ ವೈಟ್ ಕಲರ್ ಇರೋದ್ರಿಂದ ಅದನ್ನು ಹಾಗೆ ಇಟ್ಟರೆ ಅದು ಸಹ ಕಲರ್ ಚೇಂಜ್ ಆಗಿಬಿಡುತ್ತೆ, ಸ್ಮೆಲ್ ಬರೋದಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಆ ಮ್ಯಾಟ್ನ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೂ ಸಹ ಒಂದು ಸ್ಪ್ರೇನ ಹಾಕಿ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಏನಾದ್ರೂ ಹಾಲು ಚೆಲ್ಲಿದಾಗ, ಹಾಲು ಹುಗ್ ಬಂದಾಗ, ಗಂಜಿ ಎಲ್ಲ ಸುರಿದಾಗ ಅವಾಗಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಏನೋ ಟೈಮ್ ತೊಗೊಳ್ಳೋದಿಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಾವು ಎಷ್ಟೇ ಡೀಪ್ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಈ ಸ್ಟವ್ ಹಿಂದೆ ಇದೆ ಅಲ್ವಾ, ಅಲ್ಲಿ ಚಪಾತಿ ಬೇಯಿಸಿದಾಗ, ಒಗ್ಗರಣೆ ಹಾಕಿದಾಗ ಎಲ್ಲ ಜಿಡ್ಡು ಸಿಡ್ದಿರುತ್ತೆ, ಅದೆಲ್ಲ ಹಾಗೆ ಇರುತ್ತೆ. ಅದನ್ನು ಸುಮ್ಮನೆ ಬಟ್ಟೆಯಿಂದ ಒರೆಸ್ಕೊಂಡಿರ್ತೀವಿ. ಈ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಸ್ಕ್ರಬ್ಬರಿಂದ ನೀಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡ್ಕೊಬೇಕು. ಹಾಗೆ ಇವಾಗ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಸ್ಟವ್ನೆಲ್ಲ. ಸ್ಟವ್ ಕೂಡ ಜಾಸ್ತಿ ಗಲೀಜಾಗಿರೋದಿಲ್ಲ, ನೀಟಾಗಿ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಅಲ್ವಾ ಹೆಣ್ಮಕ್ಳು, ಹಾಗಾಗಿ ಜಾಸ್ತಿ ಗಲೀಜಿರೋದಿಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇನ್ನು ಈ ಸೈಡ್ ಕೆಲವೊಂದು ಸಾರಿ ಮರ್ತೋಗ್ಬಿಟ್ಟಿರ್ತೀವಿ, ಹಾಲು ಹುಕ್ ಬಂದಾಗ, ಏನಾದರೂ ಗಂಜಿ ಸುರಿದಾಗ ಅದನ್ನು ಸ್ವಲ್ಪ ನೀಟಾಗಿ ಜ್ಞಾಪಕ ಇಟ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಇನ್ನು ಇಲ್ಲೂ ಸಹ ಏನಾದ್ರೂ ಸಿಡ್ದಿರೋ ಅಂಥದ್ದು, ಸಾಂಬಾರು ಸಿಡ್ದಿರೋ ಅಂಥದ್ದು, ಒಂದೊಂದು ಚಿಕ್ಕ ಚಿಕ್ಕ ಡಾಟ್ಸ್ ಥರ ಬಂದು ಕೂತ್ಬಿಟ್ಟಿರುತ್ತೆ, ಅದನ್ನು ಸಹ ಸ್ಕ್ರಬ್ ಮಾಡ್ಕೊಂಡಿದ್ದಾಯಿತು. ಇನ್ನು ಈ ಸ್ಟವ್ದೊಂದು ಪ್ಲೇಟ್ ಬರುತ್ತಲ್ವ ಅದು, ಮತ್ತು ಈ ಮ್ಯಾಟ್ ಏನಿತ್ತಲ್ವ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ವುಡನ್ದಾಗಿದ್ರೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇಷ್ಟು ದಿನ ಆಗಿದೆ, ಆಲ್ಮೋಸ್ಟ್ ಒಂದು 3-4 ವರ್ಷ ಆಗಿರಬೇಕು ಇದನ್ನು ತೊಗೊಂಡು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ಎಲ್ಲೂ ಕೂಡ ಒಂದು ಸರಿನೂ ಕಿತ್ತೋಗಿಲ್ಲ, ಇಲ್ಲ ಒಡೆದೋಗೋದು ಆ ಥರ ಏನೂ ಆಗಿಲ್ಲ. ಈಸಿಯಾಗಿ ಇದನ್ನು ವಾಶ್ ಮಾಡಿಕೊಂಡು ನಾವು ಆರ್ಗನೈಸ್ ಮಾಡ್ಕೋಬೋದು. ಅದ್ರ ಲಿಂಕ್ನೂ ಸಹ ನಾನು ಶೇರ್ ಮಾಡಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಇನ್ನು 2 ಕಡಾಯಿಗಳಿತ್ತಲ್ವ ಅದನ್ನು ಸಹ ವಾಶ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಸ್ಟವ್ ಪ್ಲೇಟ್ಸ್ ಆಗಿರ್ಬೋದು, ಮತ್ತು ಇದ್ರದ್ದು ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಬಟ್ಟೆಯಿಂದ ನೀಟಾಗಿ ಒರೆಸಿ ಈ ಥರ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಈ ಕಡಾಯಿಗಳೇನಿದೆ, ಅಯನ್ ಕಡಾಯಿ, ಅದನ್ನು ಸಹ ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ನನಗಂತೂ ಬಹಳ ಇಷ್ಟ ಈ ಕಡಾಯಿಗಳು, ಯಾಕೆ ಅಂತಂದರೆ ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತೆ ಇದು, ಅದಕ್ಕೋಸ್ಕರನೇ ನಂಗೆ ತುಂಬ ಇಷ್ಟ. ಇವಾಗ ಅದನ್ನೆಲ್ಲ ವಾಶ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪನೂ ಕೂಡ ನೀರು ಇಲ್ಲದೆ ಇರೋ ಥರ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡಿದ್ಮೇಲೆ ಅದನ್ನು ಬಿಸಿ ಮಾಡ್ತೀನಿ ಸ್ವಲ್ಪ ಹೊತ್ತು, ಒಂದು 10 ಸೆಕೆಂಡ್ಸ್ 30 ಸೆಕೆಂಡ್ಸ್ ಇದನ್ನು ಬಿಸಿ ಮಾಡ್ಕೋಬೇಕು. ಏನೇ ಎಕ್ಸ್ಟ್ರಾ ತೇವಾಂಶ ಇದ್ರೂ ಸಹ ಅದು ಡ್ರೈ ಆಗಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಕೊತೀನಿ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಎಕ್ಸಸ್ ಏನು ಎಣ್ಣೆ ಇರುತ್ತೆ ಅದನ್ನೆಲ್ಲ ತೆಗಿತೀನಿ. ಆವಾಗ ತುಂಬ ಚೆನ್ನಾಗಿ ಸೀಸನಿಂಗ್ ಆಗುತ್ತೆ, ಜಾಸ್ತಿ ಹೊತ್ತು ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಇದನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಲ್ವ ಅಷ್ಟೇ ಚೆನ್ನಾಗಿ ಬಾಳಿಕೆಗೆ ಬರುತ್ತೆ. ಆದರೆ ನೀಟಾಗಿ ಎಣ್ಣೆನೆಲ್ಲ ಹಚ್ಚಬೇಕು, ಇಲ್ಲಾಂದರೆ ತುಕ್ಕಿಡ್ದಿರೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಇವಾಗ ಒಳಗಡೆ ಎಲ್ಲ ಹಾಕಿದ್ದಾಯಿತು, ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡಿದ್ದೀನಿ ಎಲ್ಲ ಕಡೆ ಆಗೋ ಥರ. ಹಾಗೆ ತಳಭಾಗದಲ್ಲೂ ಸಹ ನಾವು ಸೀಸನಿಂಗ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೂ ಸಹ ಎಣ್ಣೆನ ಹಚ್ಚಿ ಅದನ್ನು ಸಹ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 2 ಕಡಾಯಿ ನನಗೆ ಬಹಳ ಇಷ್ಟವಾಗಿರುವಂಥ ಕಡಾಯಿಗಳು, ಏಕೆಂದರೆ ನಾನು ಮೊದಲೇ ಹೇಳಿದಾಗೆ ಇದು ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತೆ ಅಂತ. ಈ ಪುಟ್ಟ ಕಡಾಯಿ ನಾನು ಜಯನಗರದಲ್ಲಿ ತೊಗೊಂಡಿದ್ದು, ಈ ಎಸೆನ್ಷಿಯಲ್ ಟ್ರೆಡಿಷನ್ ಬೈ ಕಯಾಲ್ ಅಂತ ಇದೆ ಅಲ್ವಾ ಒಂದು ಸ್ಟೋರ್, ಅಲ್ಲಿ ತೊಗೊಂಡಿರುವಂಥದ್ದು. ಇನ್ನು ಈ ಕಡಾಯಿ ಏನಿದೆ ದೊಡ್ಡ ಕಡಾಯಿ, ಅದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಅದ್ರ ಲಿಂಕ್ನ ಎಲ್ಲ ನಾನು ಶೇರ್ ಮಾಡಿರ್ತೀನಿ. ಅಂದರೆ ಇದನ್ನು ಸ್ಟೋರಲ್ಲಿ ತೊಗೊಂಡಿದ್ರಿಂದ ಅದ್ರ ಲಿಂಕ್ನ ಶೇರ್ ಮಾಡೋದಕ್ಕಾಗೋದಿಲ್ಲ. ಅದು ನಂಗೆ ತುಂಬ ಇಷ್ಟ, ಕ್ಯೂಟಾಗಿ ಕಾಂಪ್ಯಾಕ್ಟ್ ಆಗಿದೆ, ತುಂಬ ಯೂಸ್ಫುಲ್ ಅನಿಸುತ್ತೆ. ಸಣ್ಣ ಪುಟ್ಟ ಕರಿ ಮಾಡ್ಕೊಳ್ಳೋದಕ್ಕೆ, ಹಪ್ಪಳ ಸಂಡಿಗೆ ಎಲ್ಲ ಕರಿಯೋದಕ್ಕೆ ಬೆಸ್ಟ್ ಅಂತ ಅನಿಸುತ್ತೆ. ಇನ್ನು ಎಕ್ಸ್ಟ್ರಾ ಎಣ್ಣೆ ಇರುತ್ತಲ್ವ ಈ ಬಟ್ಟೆಯಲ್ಲಿ, ಅದನ್ನು ನಾನು ಸ್ಟವ್ನ ಒರೆಸೋದಕ್ಕೆ ಬಳಸ್ಕೊತೀನಿ. ಈ ಥರ ನಾವೇನಾದ್ರೂ ಸ್ಟವ್ ಕ್ಲೀನ್ ಮಾಡಿದಾಗ ಸ್ವಲ್ಪ ಬೂದಕ್ಕೆ ಅಂತ ಅನಿಸ್ತಿರುತ್ತೆ. ಈ ಥರ ಬ್ಲ್ಯಾಕ್ ಕಲರ್ ಸ್ಟವ್ ಇದ್ದರೆ ಅದಕ್ಕೋಸ್ಕರ ಈ ಥರ ಒಂದು ಡ್ರಾಪ್ ಎಣ್ಣೆನ ಹಾಕಿ ಚೆನ್ನಾಗಿ ಅದನ್ನು ಒರೆಸಿದ್ರೆ ಅದು ಪ್ರಾಪರಾಗಿ ಫಳ ಅಂತ ಹೊಳಿತಾ ಇರುತ್ತೆ, ಹೊಸಾದ್ರ ಥರ ಅನಿಸ್ತಿರತ್ತೆ. ಅದಕ್ಕೋಸ್ಕರ ಈ ಬಟ್ಟೆ ಏನಿತ್ತು ಅದನ್ನು ವೇಸ್ಟ್ ಮಾಡ್ದೇ ಗ್ಯಾಸ್ ಸ್ಟವ್ನ ಒರೆಸ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಸೆಟ್ ಮಾಡ್ಕೊಂಡಿದ್ದಾಯಿತು. ಏನಿದ್ರೂ ಇವಾಗ ಸಿಂಕ್ ಒಂದು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.